ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬದ್ರಿನಾಥ್ ಉತ್ತರಾಖಂಡ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿ ಇರುವ ಚಾರ್ಧಾಮ್ಗಳಲ್ಲಿ ಒಂದಾಗಿದೆ. ಸಮುದ್ರ ಮಟ್ಟದಿಂದ 3415 ಮೀಟರ್ ಎತ್ತರದಲ್ಲಿದೆ. ಗಾಡ್ವಾಲ್ ಹಿಮಾಲಯದಲ್ಲಿ ಅಲಕಾನಂದ ನದಿಯ ದಂಡೆಯ ಮೇಲೆ ನರ ಮತ್ತು ನಾರಾಯಣ ಪರ್ವತಗಳ ನಡುವೆ ಇದೆ. ರಿಷಿಕೇಶದಿಂದ 301 ಕಿಲೋಮೀಟರ್ ಹಾಗೂ ಕೇದಾರನಾಥದಿಂದ 233 ಕಿಲೋಮೀಟರ್ ದೂರದಲ್ಲಿದೆ. 9ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಬದ್ರಿನಾಥವನ್ನ ಒಂದು ಪ್ರಮುಖ ಕ್ಷೇತ್ರವನ್ನಾಗಿ ಸ್ಥಾಪಿಸಿದರು. ಅನೇಕ ಪ್ರಾಚೀನ ಗ್ರಂಥಾಲಯದಲ್ಲಿ ಬದ್ರಿನಾಥದ ಬಗ್ಗೆ ಉಲ್ಲೇಖವಿದೆ. ಕೇದಾರನಾಥ ದರ್ಶನ ಮುಗಿಸಿದ ನಂತರ ಬದ್ರಿನಾಥ್ 4ನೆಯ ಚಾರ್ಧಾಮ್ ಯಾತ್ರೆ. ಅಲ್ಲಿಗೆ ಚಾರ್ಧಾಮ್ ಯಾತ್ರೆ ಅಂತ್ಯವಾಗಿದೆ. ಇದು ಮುಖ್ಯವಾಗಿ ವೈಷ್ಣವ ಪುಣ್ಯಕ್ಷೇತ್ರ. ಬದ್ರಿನಾರಾಯಣ ಮಂದಿರವೆಂದು ಸಹ ಕರೆಯುತ್ತಾರೆ. ಆದಿಶಂಕರಾಚಾರ್ಯರು ಅಲಕಾನಂದ ನದಿಯಲ್ಲಿ ಮುಳುಗಿದ್ದ ಮೂರ್ತಿಯನ್ನ ತಪ್ತಕುಂಡದ ಬಳಿಯ ಗುಹೆಯೊಂದರಲ್ಲಿ ಪ್ರತಿಷ್ಠಾಪಿಸಿದರು. ಜೊತೆಗೆ ಮೂರ್ತಿಗೆ ನಿಯಮಿತ ಪೂಜೆಗೆ ವ್ಯವಸ್ಥಿತಗೊಳಿಸಿದರು. ಮುಂದೆ 16ನೇ ಶತಮಾನದಲ್ಲಿ ಗಢವಾಲ್ನ ಅರಸರು ಇಂದು ಕಾಣುವ ಹೊಸ ದೇವಾಲಯವನ್ನು ನಿರ್ಮಿಸಿ ಬದ್ರಿನಾರಾಯಣನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ತೀವ್ರ ಹಿಮಪಾತ ಮತ್ತು ಭೂಕಂಪಗಳ ನೈಸರ್ಗಿಕ ಪ್ರಕೋಪಗಳು ದೇವಾಲಯದ ಕಟ್ಟಡಕ್ಕೆ ಸಾಕಷ್ಟು ಬಾರಿ ಹಾನಿಯುಂಟು ಮಾಡಿವೆ. ಮಂದಿರ ಮುಖ್ಯ ಆರಾಧ್ಯ ಮೂರ್ತಿಯು ಶ್ರೀಮನ್ನಾರಾಯಣನದ್ದಾಗಿದ್ದು, ಈ ಮೂರ್ತಿಯು ಕಪ್ಪು ಶಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟಿದೆ. ಸುಮಾರು 1 ಮೀಟರ್ ಎತ್ತರವಾಗಿದೆ. ಈ ಕ್ಷೇತ್ರವು ವರ್ಷದಲ್ಲಿ 6 ತಿಂಗಳ ಕಾಲ ಮಾತ್ರವೇ ತೆರೆದಿರುತ್ತೆ. ಉಳಿದ ಸಮಯ ಇದು ಸಂಪೂರ್ಣವಾಗಿ ಹಿಮದಲ್ಲಿ ಮುಚ್ಚಿ ಹೋಗಿರುತ್ತದೆ. ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಬದ್ರಿನಾಥ್ ಕ್ಷೇತ್ರವನ್ನು ದರ್ಶಿಸಲು ಉತ್ತಮ ಕಾಲ. ಬದ್ರಿನಾಥ ಕ್ಷೇತ್ರವು ಮುಚ್ಚಿರುವ ಕಾಲದಲ್ಲಿ ಬದ್ರಿನಾಥನ ಉತ್ಸವ ಮೂರ್ತಿಯನ್ನು ಜ್ಯೋತಿ ಮಠಕ್ಕೆ ತಂದು ಪೂಜಿಸಲಾಗುತ್ತದೆ. ಬದ್ರಿನಾಥ ದೇವಾಲಯವು ಮುಚ್ಚಿರುವ ಸಮಯದಲ್ಲಿ ನಾರದ ಮಹರ್ಷಿಯು ಪ್ರತಿದಿನ ಬದ್ರಿನಾರಾಯಣನಿಗೆ ಪೂಜೆಯನ್ನು ಸಲ್ಲಿಸುವನೆಂದು ಒಂದು ನಂಬಿಕೆ ಇದೆ.